ಓದ್ಕೊಂಡ್ರೆ ಸಾಕು, ನೀವು ಆಟೋಮೆಟಿಕ್ ಎಕ್ಸಾಮ್ ಬರೀ. ಇನ್ನು ಸೆಕೆಂಡ್ ಯೂನಿಟ್ ಹೋದ್ರೆ ಟಾಪಿಕ್ಸ್ ತುಂಬಾ ಇದೆ, ಆಲ್ಮೋಸ್ಟ್ 14 ಟಾಪಿಕ್ಸ್ ಇದೆ. ಡ್ರಾಫ್ಟ್ ಅದು ಎಕ್ಸಾಮ್ ಹೆಂಗ್ ಯಾವ ತರ ಕೇಳಿ ಅದೇ ತರ ಆನ್ಸರ್ ಮಾಡಿ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಇವರಿಗೆ ಅಂತ ಬರೋದು ಇಷ್ಟು ಓದಿದ್ರೆ ನೀವು ಆರಾಮಾಗಿ ರಿವಿಷನ್ ಮಾಡದೇ ಇದ್ರು ಬರೀ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ತುಂಬಾ 1.5 ಪೇಜ್ ಅಲ್ಲಿ ಎಲ್ಲ ನೀವು ಬರೀಬೇಕು. ಹೆಡ್ಲೈನ್ಸ್ ಓದ್ಕೊಂಡು ನಿಮ್ ಚಾಯ್ಸ್ ಯಾವ್ದೊಂದಾರು ತಗೋಬಹುದು. ಒಂದು 3 ಟಾಪಿಕ್ಸ್ ಅಂತ ನಾನು ಇನ್ಫಾರ್ಮ್ ಮಾಡಿದ್ದೀನಿ ಆಲ್ರೆಡಿ, ನನ್ಗೆ ಗೊತ್ತಿರತ್ತರ. ಸೊ ಇದು ಅದ್ರಲ್ಲಿ ಇರ್ತಾರ ಎಕ್ಸ್ಪ್ಲನೇಷನ್ ಇಲ್ಲ, ತುಂಬಾ ಶಾರ್ಟ್ ನೋಡಿ, ಸಿಂಪಲ್ ಆಗಿದೆ. ಇದನ್ನೆಲ್ಲ ಜಸ್ಟ್ ಪಾಸ್ ಸ್ಟಡಿ ಮೆಟೀರಿಯಲ್ ನಂಗೆ ಬೇಗ ಪಾಸ್ ಆಗಬೇಕು ಏನಾದ್ರು ಈ ತರ ತುಂಬಾ ಶಾರ್ಟ್ ಆಗಿ ಸಿಂಪಲ್ ಆಗಿ ಕೊಟ್ಟಿದ್ವಿ. ಇದು ವಾದ ಮಾಡ್ಕೊಂಡು ಒಂದು ಪೇಜ್ ತುಂಬಿಸಿದ್ರೆ ಸಾಕು. ಮತ್ತೆ ಇದು ಬರ್ಕೊಂಡು ಹೋಗಿ ನೆಕ್ಸ್ಟ್ ಕರಾರ್ ಪತ್ರ ಹೆಂಗಿರುತ್ತೆ ಅಂತ ಸಿಂಪಲ್ ಆಗಿದೆ. ಅದರಲ್ಲಿ ತುಂಬಾ ಡೀಟೇಲ್ ಆಗಿ ಡ್ರಾಫ್ಟ್ ಇದೆ. ನೆಕ್ಸ್ಟ್ ಇನ್ನೇನಿದೆ ಕ್ವಶನ್ಸ್ ಪಕ್ಕ. ನೆಕ್ಸ್ಟ್ ಇದು ಕ್ವಶನ್ 2 ಅಂತ ಬರುತ್ತೆ. ಇದರಲ್ಲಿ ಅವರು ಡೀಟೇಲ್ ಆಗಿ ಲಾಂಗ್ ಹಾಕೊಂಡು ಹೋಗಿ ಏನೇನು ಡೆವಲಪ್ಡ್ ಫಾರ್ ಇದರಿಂದ ಇಂಗ್ಲಿಷ್ ಇಂದ ಆಂಗ್ಲ ಭಾಷೆಯಿಂದ ಕೊಟ್ಟಿದೆ. 3 ಕ್ವಶನ್ಸ್ ಓದ್ಕೊಳ್ಳಿ. ಸ್ಟಡಿ ಮೆಟೀರಿಯಲ್ಸ್ ಗೆ ಕೊಟ್ಟಿದ್ದೀವಿ ನಾವು. ಸೆಕೆಂಡ್ ಇದೊಂದು ಟಾಪಿಕ್ಸ್ ಕೊಟ್ಟಿದ್ವಿ. ಇಷ್ಟು ನೋಡಿ. ಇದರಲ್ಲಿ ಫಸ್ಟ್ 5 ಇಂಪಾರ್ಟೆಂಟ್. ಅದ್ ಬಿಟ್ಟು ನೆಕ್ಸ್ಟ್ ಥರ್ಡ್ ಇದರಲ್ಲಿ 2 ಯು ಹ್ಯಾವ್ ಟು ಸ್ಟಡಿ ಆಲ್ ಆಫ್ ದೆಮ್. ಡೋಂಟ್ ಸ್ಕಿಪ್. ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲ ಚೆನ್ನಾಗಿ ಎಕ್ಸಾಮ್ ಬರೀರಿ.